ಮಾನ್ಯ ಸಭಾಪತಿಗಳೇ, ಮಾನ್ಯ ಮಂತ್ರಿಗಳು ಉತ್ತರವನ್ನ ಒದಗಿಸಿದ್ದಾರೆ. 2022 ಮಾರ್ಚ್ ತಿಂಗಳಲ್ಲಿ ಒಂದು ನೋಟಿಫಿಕೇಶನ್ ಆಗುತ್ತೆ. 750 ಜನ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ನೇಮಕಾತಿ ಮಾಡ್ಕೊಳ್ಬೇಕು ಅಂತ ಹೇಳಿ. ಅದರಲ್ಲಿ ಇಂಟರ್ವ್ಯೂ ಎಲ್ಲ ನಡೆದು ಫಿಸಿಕಲ್ ಟೆಸ್ಟು, ಮೆಡಿಕಲ್ ಟೆಸ್ಟು, ಸರ್ಟಿಫಿಕೇಟ್ ವೆರಿಫಿಕೇಶನ್ ಎಲ್ಲವೂ ಕೂಡ ನಡೆದು 2014ನೇ ಇಸ್ವಿಗೆ ಅದನ್ನೆಲ್ಲ ಪೂರ್ಣಗೊಳಿಸ್ತಾರೆ, ನೇಮಕಾತಿಯನ್ನ ಪೂರ್ಣಗೊಳಿಸ್ತಾರೆ. ಆದ್ರೆ ಯಾರು ಸರ್ಟಿಫಿಕೇಟ್ ವೆರಿಫಿಕೇಶನ್ ನಲ್ಲಿದ್ರು, ಫಿಸಿಕಲ್ ಟೆಸ್ಟ್ ನಲ್ಲಿದ್ರು, ಆಮೇಲೆ ಎಲ್ಲಾ ಟೆಸ್ಟ್ಗಳನ್ನು ಪಾಸ್ ಆಗಿ ಲಿಸ್ಟ್ ಫೈನಲ್ ಆಗಿ ಅವರೆಲ್ಲರೂ ಕೂಡ ಇಂಟರ್ವ್ಯೂ ನಲ್ಲೂ ಅಟೆಂಡ್ ಆಗ್ತಾರೆ. ಆದ್ರೆ ಆರ್ಡರ್ ಕೊಡೋದಿಲ್ಲ, ಅವರು ಡಿಪಾರ್ಟ್ಮೆಂಟ್ ಆರ್ಡರ್ ಕೊಡೋದಿಲ್ಲ. ಅದಕ್ಕೆ ತಪ್ಪಿ ಹೋಗಿರುವಂತ ಕೆಲವರು ಏನು ಉಳ್ಕೊಂಡಿದ್ದಾರೆ ಅವರಿಗೆ ಮತ್ತೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಬೇಕು ಅಂತ ಹೇಳಿ ಮಾನ್ಯ ಗೃಹ ಸಚಿವರಲ್ಲಿ ವಿನಂತಿಯನ್ನ ಮಾಡ್ಕೊಂಡಿದ್ದೇನೆ. ಈ ಕುರಿತಂತೆ ಎಷ್ಟನೇ ತಾರೀಕು 22/3/2022 ಪೊಲೀಸ್ ಅಧಿಕಾರಿಗಳು, ಗೃಹ ಸಚಿವರು ಮತ್ತೆ ಡಿಪಾರ್ಟ್ಮೆಂಟ್ನ ಮುಖ್ಯ ಕಾರ್ಯದರ್ಶಿಗಳು ಸೇರಿ ಒಂದು ಸಭೆ ಆಗತ್ತೆ. ಆ ಸಭೆನಲ್ಲಿ ಇಲ್ಲ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಚರ್ಚೆ ನಡೀತು. ಆ ಒಂದು ಚರ್ಚೆಯನ್ನ ಇಂಪ್ಲಿಮೆಂಟ್ ಮಾಡ್ತಾರ ಗೃಹ ಸಚಿವರು ಅಂತೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ. ಮಾನ್ಯ ಸಭಾಪತಿಗಳೇ, ನಾನು ರವಿಕುಮಾರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಐ ಮಸ್ಟ್ ಅಪ್ರಿಷಿಯೇಟ್ ಯುವರ್ ಪರ್ಸುಯೇಷನ್. ಈ ವಿಷಯ ಮಾನ್ಯ ಸಭಾಪತಿಗಳೇ, ಅಸೆಂಬ್ಲಿನಲ್ಲಿ 11/7/14ರಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖುಬಾ ಅವರು ರೈಸ್ ಮಾಡಿದ್ದಾರೆ. ಅದಾದ ಮೇಲೆ HK ಕುಮಾರಸ್ವಾಮಿ ಅವರು 23/7/14ರಲ್ಲಿ ಅವರು ಕೂಡ ರೈಸ್ ಮಾಡಿದ್ದಾರೆ. ಮಾನ್ಯ ರವಿಕುಮಾರ್ ಅವರು, ಐನೂರು ಮಂಜುನಾಥ್ ಅವರು, ನಾರಾಯಣ ಸ್ವಾಮಿ ಅವರು, ಶ್ರೀಕಂಠೇಗೌಡರು, ಮರುತಿಬ್ಬೇಗೌಡರು, ಅರುಣ್ ಶಾಪೂರ್ ಅವರು, ಚಿದಾನಂದ್ ಗೌಡ್ರು, ಇವರೆಲ್ಲರೂ ರೂಲ್ 330 ಒಳಗಡೆ 15/9/21ರಲ್ಲಿ ರೈಸ್ ಮಾಡಿದ್ದಾರೆ. ಇದು ಬಹಳ ಒಂದು ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ವಿಷಯ. ಇಲಾಖೆಯಲ್ಲಿ ಸುಮಾರು 750 ಜನರನ್ನ ರಿಕ್ರೂಟ್ ಮಾಡೋದಕ್ಕೆ 2012ರಲ್ಲಿ 9/1/2012ರಲ್ಲಿ ನೋಟಿಫೈ ಮಾಡ್ತಾರೆ. ಮಾಡಿ ಏನು ಪ್ರೊಸೀಜರ್ ಇದೆ, ಎಕ್ಸಾಮಿನೇಷನ್ ಮಾಡಿ, ಮೆಡಿಕಲ್ ಟೆಸ್ಟ್ ಮಾಡಿ, ವೆರಿಫಿಕೇಷನ್ ಮಾಡಿ, ಆ ಪ್ರೊಸೀಜರ್ ಇದೆ, ಅದೆಲ್ಲವನ್ನು ಫಾಲೋ ಮಾಡ್ಕೊಂಡು ಬಂದು ವಿವಿಧ ಹಂತದಲ್ಲಿ ಸುಮಾರು 354 ಜನರಿಗೆ ಲಿಸ್ಟ್ ಮಾಡ್ತಾರೆ. ಎಲಿಜಿಬಿಲಿಟಿ ಇರ್ತಕ್ಕಂಥವರಿಗೆ ಲಿಸ್ಟ್ ಮಾಡ್ತಾರೆ. ಕೊನೆಗೆ ಯಾರು ಕೆಲವರು ಎಲಿಜಿಬಲ್ ಆಗಿರೋದಿಲ್ಲ, ಪರೀಕ್ಷೆ ತಗೊಂಡಿದ್ರು ಕೂಡ, ಮತ್ತು ಕೆಲವರು ಮೆಡಿಕಲ್ ಇದರಲ್ಲಿ ಫೇಲ್ ಆಗ್ತಾರೆ. ಇದೆಲ್ಲ ಆಗಿ 488 ಜನ ಉಳ್ಕೊಳ್ತಾರೆ, ಖಾಲಿ ಆಗುತ್ತೆ.